ದೇವಕಿ ತಡೀತಾಳೆ, ಇದು ಹೆಣ್ಣು ಮಗು ಕೃಷ್ಣ. ಕಂಸ, ಅಣ್ಣ, ಈ ಮಗುವನ್ನು ನೀನು ತಗೊಳ್ಬೇಡ, ಉಳಿದ ಮಕ್ಕಳನ್ನು ಕೊಂದಂತೆ ಈ ಮಗುವನ್ನು ಕೂಡ ಕೊಲ್ಲುವಂತಹ ಕುಕೃತ್ಯವನ್ನು ಮಾಡಬೇಡ ನೀನು ಅಂತ ದೇವಕಿ ತಡೀತಾಳಂತ. ಕೇಳೋದಿಲ್ಲ ಕಂಸ. ದುಷ್ಟನಾದ ಕಂಸ ಮಗುವನ್ನು ಹಿಡಿದು ಉಳಿದ ಮಕ್ಕಳನ್ನು ಅಪ್ಪಳಿಸಿದಂತೆ ಈ ಮಗುವನ್ನು ಕೂಡ ಅಪ್ಪಳಿಸಬೇಕು ಅಂತ ಎತ್ತುತ್ತಾನೆ. ಆವಾಗ ಕೈಯಿಂದ ಹಾರಿ ಹೋಗ್ತಾ ಇದ್ದಾಳೆ, ಮೇಲಕ್ಕೆ ಬಂದಿದ್ದಾಳೆ ದುರ್ಗಾದೇವಿ. ಅಭ್ರಗ ಆಕಾಶದಲ್ಲಿ ಪ್ರಕಟಳಾಗ್ತಾಳೆ. 8 ಕೈಗಳು, ಅದರಲ್ಲಿ ಅನೇಕ ಆಯುಧಗಳನ್ನು, ಚಕ್ರಾದಿ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಗದೆಯನ್ನು ಹಿಡಿದುಕೊಂಡಿದ್ದಾಳೆ, ತ್ರಿಶೂಲವನ್ನು ಹಿಡಿದುಕೊಂಡಿದ್ದಾಳೆ, ಧನುಸ್ಸನ್ನು, ಬಾಣಗಳನ್ನು, ಖಡ್ಗವನ್ನು, ಚರ್ಮವನ್ನು, ಇದನ್ನೆಲ್ಲವನ್ನೂ ಕೂಡ ಹಿಡಿದುಕೊಂಡು ಅವಳು ಆಕಾಶದಲ್ಲಿ ಪ್ರಕಟಳಾಗಿದ್ದಾಳೆ ದುರ್ಗಾದೇವಿ. ಅಂತಹ ದುರ್ಗಾದೇವಿ ನೋಡ್ತಾನೆ ಕಂಸ ಗಡಗಡ ನಡುಗುತ್ತಾನೆ, ಹೆದರುತ್ತಾ ಇದ್ದಾನೆ. ಅವಳು ಹೇಳ್ತಾಳೆ, ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಅಂತ ಅವನಿಗೆ ಮೊದಲು ಆಕಾಶವಾಣಿಯಿಂದ ಈ 8ನೇ ಮಗು ಅಂತ ಭಾವನೆ ಇತ್ತು. ಈಗ ಬಂದಿರುವಂತಹ ದುರ್ಗೆ ಅವಳು ಹೇಳ್ತಾಳೆ, ನಿನ್ನ ಮೃತ್ಯು ಬೆಳೀತಾ ಇದೆ ಅಂತ ಹೇಳಿ ಅದೃಶ್ಯಳಾಗಿ ಬಿಡುತ್ತಾಳೆ. ಉಳಿದವರ ದೃಷ್ಟಿಯಿಂದ ಅದೃಶ್ಯಳಾಗ್ತಾಳೆ. ಇಲ್ಲೊಂದು ಸ್ವಾರಸ್ಯವನ್ನ ರಾಜರು ಹೇಳ್ತಾರೆ. ಅದೃಶ್ಯಳಾಗಿ ಬಿಡುತ್ತಾಳೆ ದುರ್ಗೆ ಅಂತ ನಾವು ತಿಳಿದುಕೊಂಡಿದ್ದೆ. ಆದರೆ ತಂದೆ ತಾಯಿ ಗತಿ ಏನಾಗಬೇಕು? ದೇವಕಿ ವಸುದೇವರಿಗೆ 6 ಜನ ಹುಟ್ಟಿದ ಮಕ್ಕಳು ಸತ್ತೋದರು. 7ನೇ ಮಗು ಅದು ಇನ್ನೊಂದು ಕಡೆ ಬೆಳೀತಾ ಇದೆ. 8ನೇದಾಗಿ ಪರಮಾತ್ಮನೇ ಬಂದ, ಪರಮಾತ್ಮನೂ ಕೂಡ ಇಲ್ಲಿ ಇದ್ದ. 8ನೇದಾಗಿ ಪರಮಾತ್ಮನೇ ಬಂದಂತಹ ಪರಮಾತ್ಮನೇ ಇಲ್ಲಿ ಇದ್ದ, ಗೋಕುಲಕ್ಕೆ ಹೊರಟು ಹೋದ. ಆವಾಗ ಏನು ಮಾಡಬೇಕು? ದೇವಕಿ ವಸುದೇವರಿಗೆ ಮಕ್ಕಳ ಸುಖ ಬೇಕಲ್ಲ. ಎಲ್ಲ ಮಕ್ಕಳನ್ನು ಕಳೆದುಕೊಂಡು ದುಃಖವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದುರ್ಗಾದೇವಿ ಶಿಶುರೂಪದಲ್ಲಿ ಇದ್ದಾಳೆ. ಮತ್ತೆ ಆಕಾಶಕ್ಕೆ ಹಾರಿ ಹೋಗಿದ್ದಾಳೆ ಅಂತಂದ್ರೆ ಆಕಾಶದಲ್ಲಿ ಪ್ರಕಟಳಾಗಿ ಅದೃಶ್ಯಳಾಗಿ ಬಿಟ್ಟು ಉಳಿದವರ ದೃಷ್ಟಿಯಿಂದ ಅದೃಶ್ಯಳಾಗಿದ್ದಾಳೆ. ಆದರೆ ಅವರಿಬ್ಬರಿಗೆ ಮಾತ್ರ, ದೇವಕಿ ವಸುದೇವರಿಗೆ ಮಾತ್ರ ಕಾಣುವಂತೆ ದುರ್ಗಾದೇವಿ ಇದ್ದಾಳೆ. ಹರೇಹಿ ವಿಯೋಗೋದಿತ ಚಿತ್ತ ಚಿಂತಾಂ ವಿಭೇದ ಮಾತು ಶಯನೀಯ ಸಂಸ್ಥಾ. ಈ ಸೂಕ್ಷ್ಮವಾದಂತಹ ಕಥಾಭಾಗವನ್ನು ವಾದಿರಾಜರು ಉಲ್ಲೇಖಿಸ್ತಾ ಇದ್ದಾರೆ. ಹೀಗೆ ಉಳಿದವರಿಗೆ ಕಾಣದಂತೆ, ಉಳಿದವರು ನೋಡಿದರೆ ಏನು ಅನ್ಕೊಳ್ಬೇಕು? ದೇವಕಿ ಪಾಪ ಇಷ್ಟು ಮಕ್ಕಳನ್ನು ಕಳ್ಕೊಂಡಿದ್ದಾಳೆ, ಆದರೆ ಆದ್ದರಿಂದಾಗಿ ದುಃಖದಿಂದ ಮಗುವನ್ನು ಆಟಾಡಿಸುವಂತೆ ಮಾಡ್ತಾ ಇದ್ದಾಳೆ ಅಂತ. ಆದರೆ ವಾಸ್ತವವಾಗಿ ದುರ್ಗಾದೇವಿ ಶಿಶುರೂಪದಲ್ಲಿ ದೇವಕಿಯ ಬಳಿಯಲ್ಲೇ ಇದ್ದಾಳೆ. ಅವಳಿಗೆ ಉಂಟಾದಂತಹ ದುಃಖವನ್ನು ಕಳೀತಾ ಇದ್ದಾಳೆ. ಬಂಧನದಿಂದ ಬಿಡುಗಡೆಗೊಳಿಸಿದಳು ಯಾರು? ದುರ್ಗಾದೇವಿ. ಕಂಸ ಬಿಡುಗಡೆ ಮಾಡ್ತಾನೆ, ಅವರನ್ನು ಅವರ ಮನೆ ಕಳಿಸಿಕೊಡ್ತಾನೆ. ಮನೆಯಲ್ಲಿ ದೇವಕಿ ವಸುದೇವರಿದ್ದಾರೆ. ಅಲ್ಲಿ ಉಳಿದವರಿಗೆ ಕಾಣದಂತೆ ದೇವಕಿ ವಸುದೇವರಿಗೆ ಮಾತ್ರ ಗೋಚರವಾಗುವಂತೆ ದುರ್ಗಾದೇವಿ ಇದ್ದಾಳೆ ಅನ್ನುವ ಒಂದು ಸೂಕ್ಷ್ಮವಾದ ಕಥಾಭಾಗವನ್ನು ವಾದಿರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಾವು ಮತ್ತೆ ಗೋಕುಲಕ್ಕೆ ಬರೋಣ. ಗೋಕುಲದಲ್ಲಿ ಶ್ರೀಕೃಷ್ಣಾವತಾರದ ವೈಭವದ ಆ ಸನ್ನಿವೇಶವನ್ನು ನಾವು ಆಸ್ವಾದಿಸೋಣ. ವಾದಿರಾಜರು ತೋರಿಸ್ತಾರೆ, ಸೂರ್ಯೋದಯ ಆಗ್ತಾ ಇದೆ. ಸೂರ್ಯೋದಯದ ಸನ್ನಿವೇಶ. ಸ್ನಾತ್ವಾ ಪೂರ್ವಪಯೋನಿಧಾವಚಲ ಸತ್ಪೀಠಾಧಿರೂಢಃಕರೈಃ ಪದ್ಮಾನಿ ಪ್ರತಿಗೃಹ್ಯ ಸಾಂದ್ರತಿಮಿರಾಣ್ಯುನ್ಮೂಲ್ಯ ರಾಗಾವೃತಃ ಸಿಂಜತ್ ಪಕ್ಷಿಗಣಾನ್ ನಿಶಮ್ಯ ಪರಮಂ ಕೃಷ್ಣಾವತಾರಂ ರವಿಃ ತತ್ಪೂಜಾರ್ಥಮಿವೋದಿತೋ ವ್ರಜಗೃಹದ್ವಾರೇಷು ತಾನ್ ಪ್ರಾಹಿಣೋ. ಸೂರ್ಯೋದಯ ಆಯಿತು. ವಾದಿರಾಜರು ಈ ಸನ್ನಿವೇಶವನ್ನು ವರ್ಣಿಸಬೇಕಾಗಿದೆ. ಮಹಾಕಾವ್ಯ ಅಂತನ್ನುವಾಗ ಅದರಲ್ಲಿ ಸೂರ್ಯೋದಯದ ವರ್ಣನೆ, ಸೂರ್ಯಾಸ್ತದ ವರ್ಣನೆ, ಚಂದ್ರೋದಯದ ವರ್ಣನೆ, ಮೋಡಗಳ ವರ್ಣನೆ, ಸಮುದ್ರದ ವರ್ಣನೆ, ನದಿಗಳ ವರ್ಣನೆ, ವೃಕ್ಷಗಳ ವರ್ಣನೆ, ಹೀಗೆ ಈ ಪ್ರಕೃತಿಯ ಸೌಂದರ್ಯವನ್ನು ಕವಿಗಳು ತಮ್ಮ ಕಾವ್ಯದಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಒಂದು ನಿಯಮವನ್ನು ಹಿಂದಿನವರು ಮಾಡಿದ್ದಾರೆ. ಅದೇ ಚಂದ ನೋಡಿ. ಇದೆಲ್ಲ ಪ್ರಕೃತಿಯ ಸೌಂದರ್ಯವನ್ನು ಬಿಟ್ಟು ಏನಿದೆ ಹೇಳಿ?
ಆದ್ದರಿಂದ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಕವಿಗಳು ತಮ್ಮ ಕಾವ್ಯದಲ್ಲಿ ಸೇರಿಸಿಕೊಳ್ಳಬೇಕು. ಅಂದರೆ ಜನರಿಗೆ ಪ್ರಕೃತಿಯನ್ನು ಆಸ್ವಾದಿಸುವಂತಹ ಒಂದು ಮನೋಭಾವ ಮೂಡಿಸಬೇಕು. ಇದು ಕವಿಯ ಕೌಶಲ. ಇದ್ದ ಮರಗಳನ್ನೆಲ್ಲ ಕಡಿದು, ನದಿ ನೀರುಗಳನ್ನು ಹಾಳು ಮಾಡಿ, ಕೆರೆಗಳನ್ನೆಲ್ಲವನ್ನು ಕೂಡ ಮುಚ್ಚಿ, ಅಲ್ಲಿ ಕಟ್ಟಡಗಳನ್ನು ಕಟ್ಟಿ ಈ ಪಟ್ಟಣಗಳನ್ನು ಬೆಳೆಸೋದರಿಂದ ಪ್ರಕೃತಿಯೂ ಹಾಳು, ತಮ್ಮ ಜೀವನವೂ ಹಾಳು. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಬೇಕು. ಎಷ್ಟು ಸೊಗಸಾಗಿದೆ ಪ್ರಕೃತಿ, ಇದನ್ನು ನೋಡಬೇಕು. ಅದಕ್ಕೆ 4-6 ಜನ ಅದರ ಪ್ರಶಂಸೆಯನ್ನು ಮಾಡ್ತಾ ಇದ್ದರೆ ಒಂದು ಮನೋಭಾವ ಮೂಡ್ತದೆ, ಇಲ್ಲ ಈ ಪ್ರಕೃತಿ ಬೇಕಿದು ಅಂತ ಮನೋಭಾವ ಬರ್ತದೆ. ಅದಕ್ಕೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಪ್ರಕೃತಿಯ ವರ್ಣನೆಯನ್ನು ಮಾಡಬೇಕು ಅಂತನ್ನುವ ಒಂದು ಕಟ್ಟುಪಾಡನ್ನು ಹಾಕಿದ್ದು ಕೂಡ ಈ ದೃಷ್ಟಿಯಿಂದ ಬಹಳ ಚೆನ್ನಾಗಿರ್ತದೆ. ಕಾವ್ಯದ ಸೌಂದರ್ಯವೂ ಹೌದು, ಜನರ ಮನಸ್ಸಿಗೆ ಒಂದು ಸಂಸ್ಕಾರವೂ ಹೌದು. ಮನಸ್ಸಿಗೆ ಕಾವ್ಯ ಒಂದು ಸಂಸ್ಕಾರವನ್ನು ಮೂಡಿಸುತ್ತೆ. ಅದು ಹೇಗೆ? ಈ ರೀತಿಯ ವರ್ಣನೆಯನ್ನು ಮಾಡುವ ಮುಖಾಂತರ. ಹೀಗಾಗಿ ಒಂದು ನಿಯಮ ಪ್ರಕೃತಿಯ ವರ್ಣನೆ ಅಂತ. ವಾದಿರಾಜರು ಈ ತಮ್ಮ ಮಹಾಕಾವ್ಯದಲ್ಲಿ ಪ್ರಕೃತಿಯ ವರ್ಣನೆಯನ್ನು ಬಹಳ ರಮಣೀಯವಾಗಿ ಮಾಡುತ್ತಾರೆ. ಉಳಿದ ಕವಿಗಳು ಕೂಡ ಪ್ರಕೃತಿಯ ವರ್ಣನೆಯನ್ನು ಮಾಡಿದ್ದಿದೆ, ವಾದಿರಾಜರು ಮಾಡಿದ್ದಿದೆ. ಆದರೆ ವಾದಿರಾಜರ ಈ ಪ್ರಕೃತಿಯ ವರ್ಣನೆ ಇದು ಎಷ್ಟು ಸೊಗಸಾಗಿದೆ ಅಂತಂದರೆ, ಇದಕ್ಕೆ 2 ಮುಖ ಇದ್ದೆ, ನಾಣ್ಯದ 2 ಮುಖಗಳಂತೆ ಇಡೀ ಕಾವ್ಯದಲ್ಲಿ 2 ಮುಖ. ಒಂದು ಕಾವ್ಯದ ದೃಷ್ಟಿಕೋನ, ಇನ್ನೊಂದು ಅಧ್ಯಾತ್ಮದ ದೃಷ್ಟಿಕೋನ. ಹಾಗೆ 2 ದೃಷ್ಟಿಕೋನದಿಂದಲೂ ಕೂಡ ವಾದಿರಾಜರು ನಿರೂಪಿಸ್ತಾ ಹೋಗ್ತಾರೆ. ಇದು ಒಬ್ಬ ಕವಿ ಹಾಗೂ ಯೋಗಿ, ಅಂತಹ ಯೋಗಿಗಳೂ ಹೌದು, ಕವಿಗಳೂ ಹೌದು. ಅಂತಹ ವಾದಿರಾಜರಿಗೆ ಮಾತ್ರ ಇದು ಸಾಧ್ಯ. ಆ ರೀತಿಯಲ್ಲಿ ಅಷ್ಟು ರಮಣೀಯವಾಗಿ, ಹೃದಯಂಗಮವಾಗಿ ಎರಡನ್ನೂ ಕೂಡ ಹೃದಯದಲ್ಲಿ ಬಿತ್ತುತ್ತಾ ಹೋಗ್ತಾರೆ. ಸೂರ್ಯೋದಯ ಆಗ್ತಾ ಇದೆ. ಸೂರ್ಯೋದಯ ಆಗ್ತಾ ಇದ್ರೆ ಒಬ್ಬ ಅರ್ಚಕ ಮೇಲಿದ್ದು ಬರ್ತಾ ಇದ್ದಾನೆ ಅಂತ. ಅರ್ಚಕ ಸ್ನಾನ ಮಾಡಿ ಬರ್ತಾ ಇದ್ದಾನೆ. ದೇವರ ಪೂಜೆಯನ್ನು ಮಾಡಬೇಕು ಅಂತ ದೇವಾಲಯದ ಪ್ರವೇಶವನ್ನು ಅರ್ಚಕ ಮಾಡ್ತಾನೆ. ಹೇಗೆ ಬರ್ತಾನೆ ಒಬ್ಬ ಅರ್ಚಕ? ಅವನು ಸ್ನಾನವನ್ನು ಮಾಡಿ ಶುದ್ಧನಾಗಿ ಅಂತಃಕರಣದ ನೈರ್ಮಲ್ಯವನ್ನು ಸಂಪಾದಿಸಿಕೊಂಡು ಅವನು ದೇವರ ಪೂಜೆಗೆ ಅಂತ ಬೇಕಾಗಿರುವಂತಹ ಪುಷ್ಪಗಳನ್ನೆಲ್ಲವನ್ನೂ ಕೂಡ, ಹೂಗಳನ್ನು, ತುಳಸಿಯನ್ನು ಎಲ್ಲವನ್ನೂ ಕೂಡ ಹಿಡಿದುಕೊಂಡು ಪೂಜೆಗೆ ಅಂತ ಬರ್ತಾನೆ. ಮಂತ್ರಗಳನ್ನು ಪಠಿಸ್ತಾ ಬರ್ತಾನೆ. ಇಲ್ಲಿ ದೇವರ ಮಂದಿರ ಇದೆ ಅಂತ ಎಲ್ಲರೂ ಕೂಡ ಜಯಘೋಷಗಳನ್ನು ಮಾಡ್ತಾ ಇದ್ದಾರೆ. ದೇವಾಲಯದಲ್ಲಿ ಹರೇ ರಾಮ ಹರೇ ರಾಮ ಅಂತ ಮಂತ್ರಗಳು ಕೇಳಿ ಬರ್ತಾ ಇವೆ. ಅಂತಹ ದೇವಾಲಯವನ್ನು ಶುದ್ಧವಾಗಿ ಒಬ್ಬ ಅರ್ಚಕ ಪ್ರವೇಶಿಸ್ತಾನೆ, ಅಲ್ಲಿ ಪೂಜೆಯನ್ನು ಮಾಡ್ತಾನೆ. ಪೂಜೆಯನ್ನು ಮಾಡುವಾಗ ಅಂತಃಕರಣ ನಿರ್ಮಲವಾಗಿ ದೇವರಲ್ಲಿ ಭಕ್ತಿಯನ್ನು ಇಟ್ಟು ಯೋಗ್ಯವಾದಂತಹ ಆಸನದಲ್ಲಿ ಕುಳಿತುಕೊಂಡು ಆಸನ ಬಂಧನವನ್ನು ಮಾಡಿಕೊಂಡು ಅವನು ಪೂಜೆಯನ್ನು ಸಲ್ಲಿಸ್ತಾನೆ. ಹಾಗೇನೆ ಈಗ ಸೂರ್ಯ ಮಾಡ್ತಾ ಇದ್ದಾನೆ ಈ ಕಾರ್ಯವನ್ನು ಅಂತಾರೆ ವಾದಿರಾಜ. ಒಬ್ಬ ಅರ್ಚಕನಂತೆ ಈ ಸೂರ್ಯ ಬರ್ತಾ ಇದ್ದಾನೆ ಅಂತ. ಹೇಗೆ ನೋಡಿ, ಸೂರ್ಯ ಎಲ್ಲಿಂದ ಬಂದ? ಸೂರ್ಯೋದಯ ನಮಗೆ ಕಾಣಿಸೋದು ಹೇಗೆ? ಸಮುದ್ರದ ತೀರದಲ್ಲಿ ನಿಂತುಕೊಂಡು ನಾವು ಸೂರ್ಯೋದಯವನ್ನು ಆಸ್ವಾದಿಸಬಹುದು. ಸಮುದ್ರದಲ್ಲಿ ಸ್ನಾನ ಮಾಡಿ ಮೇಲೆದ್ದು ಬಂದಂತೆ ಸೂರ್ಯ ಕಾಣಿಸ್ತಾನೆ. ಹಾಗೆ ಸ್ನಾನವನ್ನು ಮಾಡಿ ಅರ್ಚಕ ಬಂದಂತೆ ಸೂರ್ಯ ಸ್ನಾನವನ್ನು ಮಾಡಿ, ಸಮುದ್ರದ ಸ್ನಾನವನ್ನು ಮಾಡಿ ಬರ್ತಾ ಇದ್ದಾನೆ. ಅದು ಪೂರ್ವ ದಿಕ್ಕಿನ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಬರ್ತಾ ಇದ್ದಾನೆ. ಇನ್ನ ಅರ್ಚಕನಾದವ ಪೂಜೆಯನ್ನು ಮಾಡಬೇಕಾದಂಥವನು, ಅವನಿಗೆ ಆಸನ ಜಯ ಇರಬೇಕು. ಯೋಗ್ಯವಾದ ಆಸನದಲ್ಲಿ ಅವನು ಚೆನ್ನಾಗಿ ಕುಳಿತುಕೊಳ್ಬೇಕು. ಸಮಂ ಕಾಯ ಶಿರೋಗ್ರೀವಂ ಅಂತ ಆ ರೀತಿಯಲ್ಲಿ ಕುಳಿತುಕೊಳ್ಬೇಕು. ಕೂತುಕೊಂಡು ಆ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು. ಇವನು ಅಚಲವಾದಂತಹ ಪೀಠದಲ್ಲಿ ಕುಳಿತಿದ್ದಾನೆ. ಯಾರು? ಸೂರ್ಯ. ಯಾವುದು ಪೀಠ ಅಂತಂದರೆ ಅಚಲ. ಅಚಲ ಅಂತಂದರೆ ಅಚಂಚಲ. ಇನ್ನೊಂದು ಅಚಲ ಅಂದರೆ ಬೆಟ್ಟ. ಬೆಟ್ಟದಿಂದ ಸೂರ್ಯ ಮೇಲೆದು ಬರೋದು ನಾವು ನೋಡುತ್ತೇವೆ. ಹೀಗಾಗಿ ಆ ಬೆಟ್ಟವೇ ಪೀಠ. ಆ ಪೀಠದಲ್ಲಿ ಕೂತಿದ್ದಾನೆ ಸೂರ್ಯ ಅಂತ ಕಾಣಿಸ್ತಾ ಇದ್ದಾನೆ. ಸೂರ್ಯ ಬರ್ತಾ ಇದ್ದಂತೆ ಕಮಲಗಳು ಅರಳುತ್ತವೆ. ಅಂದರೆ ತನ್ನ ಕೈಗಳಿಂದಲೇನೆ ಆ ಕಮಲಗಳನ್ನು, ಪೂಜೆಗೆ ತಂದಿರುವ ಕಮಲಗಳನ್ನೆಲ್ಲವನ್ನೂ ಕೂಡ ಅರಳಿಸಿಕೊಂಡು ಅವನು ತರ್ತಾ ಇದ್ದಾನೆ. ಕಮಲ ಅದು ನಾವು ತಂದಾಗ ಹೇಗಿರುತ್ತದೆ?
ಅದನ್ನು ನಾವೆಲ್ಲ ದಳಗಳನ್ನೆಲ್ಲ ಬಿಡಿಸಿ ಅದನ್ನು ಅರಳಿಸಿ ದೇವರ ಪಾದಕ್ಕೆ ಅರ್ಪಣೆಯನ್ನು ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತದೆ. ಹಾಗೆ ತನ್ನ ಕೈಗಳಿಂದಲೇನೆ ಸೂರ್ಯ ಆ ಕಮಲಗಳನ್ನು ಅರಳಿಸ್ತಾ ಇದ್ದಾನೆ, ಅರ್ಚಕ ಅರಳಿಸುವಂತೆ. ಹಾಗೆ ದೇವರ ಪೂಜೆಗೆ ಬರುವವರ ಅಂತಃಕರಣ ಸ್ವಚ್ಛವಾಗಿರಬೇಕು. ಅಲ್ಲಿ ಕತ್ತಲಿರಬಾರದು, ಅಂದರೆ ಅಜ್ಞಾನ ಇರಬಾರದು. ದೇವರ ಬಗ್ಗೆ ಚಿಂತನೆ ಇರಬೇಕು. ಅವನು ದೊಡ್ಡವನು ಅಂತನೋ ಭಾವನೆ ಇರಬೇಕು, ಭಕ್ತಿ ಇರಬೇಕು. ಭಕ್ತಿ ಜ್ಞಾನ ಎರಡೂ ಕೂಡ ಸೇರಿಕೊಂಡಿರಬೇಕು. ಭಕ್ತಿ ಸ್ನೇಹ ಮಾತ್ರ ಅಲ್ಲ, ಜ್ಞಾನ ಸ್ನೇಹ ಎರಡೂ ಕೂಡ ಸೇರಿರಬೇಕು. ಆವಾಗಲೇ ಅದು ಭಕ್ತಿ ಅಂತ ಆಗೋದು. ಹಾಗೆ ಇವನು ಎಲ್ಲ ಕಡೆಯಲ್ಲಿರೋ ಕತ್ತಲನ್ನು ಕಳೀತಾ ಇದ್ದಾನೆ. ದೀಪವನ್ನು ಬೆಳಗಿಸಿ ದೇವಾಲಯವನ್ನು ಬೆಳಗುವಂತೆ ಮಾಡುವಂತೆ ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ಕಡೆಯಲ್ಲೂ ಕೂಡ ಕತ್ತಲನ್ನು ಕಳೆದು, ಹಾಗೆ ಶುದ್ಧವಾದ ಅಂತಃಕರಣದಿಂದ ರಾಗಾವೃತಃ, ರಾಗ ಕೆಂಪಾಗಿದ್ದಾನೆ ನೋಡಿ ಸೂರ್ಯ. ಕೆಂಪು ಅಂತನ್ನೋದು ರಾಗದ ಸಂಕೇತ. ಹೀಗಾಗಿ ಆ ರಾಗದಿಂದ ಕೂಡಿದವನಾಗಿ ಅರ್ಚಕನಂತೆ ಇವನು ಬರ್ತಾ ಹಕ್ಕಿಗಳ ಚಿಲಿಪಿಲಿಯನ್ನು ಕೇಳ್ತಾ ಇದ್ದಾನೆ. ಹಕ್ಕಿಗಳು ಕೃಷ್ಣ ಬಂದಿದ್ದಾನೆ ಅಂತ ಹೇಳ್ತಾ ಇವೆ ಅಂತ. ಆ ಹಕ್ಕಿಗಳ ಚಿಲಿಪಿಲಿ ಕೃಷ್ಣನ ಅವತಾರವನ್ನು ಸೂಚಿಸುವಂತೆ ಕೇಳಿ ಬರ್ತಾ ಇದೆ. ಸೂರ್ಯೋದಯದ ಮೊದಲೇ ಹಕ್ಕಿಗಳ ಚಿಲಿಪಿಲಿ ಕೇಳಲಿಕ್ಕೆ ಆರಂಭ ಆಗತ್ತೆ. ಆ ಹಕ್ಕಿಗಳು ಹಾಗೆ ಹೇಳ್ತಾ ಇವೆ ಅಂತ, ಕೃಷ್ಣ ಬಂದಿದ್ದಾನೆ ಅಂತ ಆ ಶಬ್ದ ಮಾಡ್ತಾ ಇವೆ ಅಂತ. ಆ ರೀತಿಯಲ್ಲಿ ಆ ಶಬ್ದವನ್ನು ಕೇಳ್ತಾ ಸಿಂಜತ್ ಪಕ್ಷಿಗಣಾತ್ ನಿಶಮ್ಯ ಪರಮಂ ಕೃಷ್ಣಾವತಾರಂ ರವಿಹಿ ತತ್ ಪೂಜಾರ್ಥಂ ವಿವೋದಿತ ಬ್ರಜಗ್ರಹ ದ್ವಾರೇಶು ತಾನ್ ಪ್ರಾಹಿಣೋ. ಕೃಷ್ಣ ಎಲ್ಲಿದ್ದಾನೆ? ಗೋಕುಲದಲ್ಲಿದ್ದಾನೆ. ಎಲ್ಲಿದ್ದಾನೆ? ಈ ಮನೆಯಲ್ಲಿದ್ದಾನೆ, ಆ ಮನೆಯಲ್ಲಿದ್ದಾನ ಅಂತ ಕೃಷ್ಣ ತನ್ನ ಕಿರಣಗಳನ್ನು ಮನೆಗಳಿಗೆ ಕಳಿಸಿದ್ದಾನೆ. ಅವನ ಕಿರಣಗಳು ಅಂತಂದರೆ ಅವನ ಕೈಗಳು. ಹಾಗೆ ಕೃಷ್ಣ ಎಲ್ಲ ಕಡೆಯಲ್ಲಿಯೂ ಕೂಡ ತನ್ನ ಕಿರಣಗಳನ್ನು ಕಳಿಸ್ತಾ ಇದ್ದಾನೆ ಅಂತಂದರೆ ಸೂರ್ಯೋದಯ ಆಗಿದೆ ಅನ್ನೋದನ್ನು ಇಷ್ಟು ರಮಣೀಯವಾಗಿ ಹೃದಯಂಗಮವಾಗಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಸುಮೇರು ಸಂಸ್ಥೈರಮರೈರುಪಾಯಾತ್ ಸಮುದ್ರತಂ ವಿಷ್ಣು ಪದಾರ್ಚನಾಯ ಸಮುದ್ರ ವಾಪೀಸ್ಥ ಸಹಸ್ರಪತ್ರಮಿವೋದಿತೋ ಭಾತಿ ಸಹಸ್ರರಶ್ಮಿ. ಇನ್ನೊಂದು ರೀತಿಯಲ್ಲಿ ಸೂರ್ಯೋದಯದ ವರ್ಣನೆ ಮಾಡುತ್ತಾರೆ. ಇದು ಒಂದು ರೀತಿಯ ವರ್ಣನೆ, ಬಗೆಯಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಪೂರ್ವ ಸಮುದ್ರದಿಂದ ಸೂರ್ಯ ಉದಯ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಒಂದು ಕಮಲ ಅರಳುತ್ತಾ ಇದೆ, ಅದು ಮೇಲೆದ್ದು ಬರ್ತಾ ಇದೆ. ಅಂದರೆ ದೇವತೆಗಳೇ ಕಮಲವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾಕೆ ಕಮಲವನ್ನು ಯಾಕೆ ತಗೊಂಡು ಬರಬೇಕು ಅಂತಂದರೆ, ವಿಷ್ಣು ಪದಾರ್ಚನಾಯ, ಪರಮಾತ್ಮನ ಪಾದ ಪೂಜೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದೇವತೆಗಳು ಕಮಲವನ್ನು ತೆಗೆದಿದ್ದಾರೆ ಅಂತ. ಒಬ್ಬ ಹೇಗೆ ಕುಶಲನಾದಂಥ ವ್ಯಕ್ತಿ ಕಮಲವನ್ನು ಎಲ್ಲರೂ ತೆಗಿಲಿಕ್ಕಾಗೋದಿಲ್ಲ ನೋಡಿ. ಒಂದು ಕೆರೆಯಲ್ಲಿ ಕಮಲ ಅರಳಿದೆ ಅಂತಂದರೆ ಆ ಕೆಸರಿನಲ್ಲಿ ಹೋಗೋದಕ್ಕೆ ಬಹಳ ಕಷ್ಟ ಸಾಧ್ಯ. ಎಲ್ರಿಗೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ದೋಣಿಯೂ ಹೋಗೋದಿಲ್ಲ. ಕಮಲ ಹಾಗೆ ಬೆಳ್ಕೊಂಡಿದೆ ಅಂತಂದರೆ ಆ ಜಾಗದಲ್ಲಿ ಈಜ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಇನ್ನು ದೋಣಿಯಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಮಲವನ್ನು ತೆಗೆಯೋದಕ್ಕೆ ಒಂದು ಕೌಶಲ ಇದೆ, ಒಂದು ಚಾಣಾಕ್ಷತನ ಇದೆ. ಅಂಥವರು ಮಾತ್ರ ಹೋಗಿ ಕಮಲವನ್ನು ಸಂಗ್ರಹ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ. ಹಾಗೆ ಇವರು ದೇವರ ಪೂಜೆಗೆ ಕಮಲವನ್ನು ಸಂಗ್ರಹಿಸುವಂತೆ, ಆ ಕಮಲವನ್ನು ತೆಗೆದುಕೊಂಡು ಬರುವಂತೆ ದೇವತೆಗಳು ಇದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಒಂದು ಕೆರೆಯಲ್ಲಿ ಬೆಳೆದ ಕಮಲವನ್ನು ಹಿಡಿಯುವಂತೆ ಪೂರ್ವ ಸಮುದ್ರದಲ್ಲಿ ಮೇಲೆದ್ದು ಬರುವಂತಹ ಮೇಲೆ ಕಾಣಿಸ್ತಾ ಇರುವ ಕಮಲವನ್ನು ಕಿತ್ತಿ ತರ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಈ ರೀತಿಯಲ್ಲಿ ಸೂರ್ಯೋದಯ ಕಾಣಿಸ್ತಾ ಇದೆ. ದಿವಿದ್ಯುರತ್ನೇಭ್ಯುದಿತೆಂಬುಜಾನಿ ಭುವಿ ಪ್ರಸೇದುರು ಭುವನೋದಯಾನಿ ಇಹ ಪ್ರಜಾತೆ ಯದುವಂಶರತ್ನೆ ಸುರಾನನಾಬ್ಜಾನಿ ಚನಾಕಿಲೋಕೆ. ಎರಡು ರತ್ನಗಳು ನೋಡಿ, ಆಕಾಶದ ಒಂದು ರತ್ನ, ಭೂಮಿಯ ಒಂದು ರತ್ನ. ಅಲ್ಲಿ ಒಂದು ರತ್ನ ಬೆಳಗುತ್ತಾ ಇದೆ, ಅದರಿಂದ ಇಲ್ಲಿ ಕಮಲಗಳು ಅರಳುತ್ತಾ ಇವೆ. ಸೂರ್ಯಲೋಕದ ದ್ಯುರತ್ನ ಅಂತ ಸೂರ್ಯನನ್ನು ಕರೀತಾರೆ. ದ್ಯುರತ್ನ ಅಂತ, ದ್ಯು ಅಂತಂದರೆ ಅಂತರಿಕ್ಷ, ಅಂತರಿಕ್ಷದ ರತ್ನವಾಗಿರುವಂಥವನು ಸೂರ್ಯ. ಆ ಸೂರ್ಯನ ಬೆಳಗುವಿಕೆಯಿಂದ
ಭೂಮಿಯಲ್ಲಿರುವ ಕಮಲಗಳು ಅರಳುತ್ತಾ ಇವೆ. ಭೂಮಿಯಲ್ಲಿ ಒಂದು ರತ್ನದ ಪ್ರಾದುರ್ಭಾವ ಆಗಿದೆ. ಯಾವುದದು? ಕೃಷ್ಣರತ್ನ. ಕೃಷ್ಣನೆಂಬುವಂತಹ ರತ್ನದ ಪ್ರಾದುರ್ಭಾವ ಇಲ್ಲ ಆದರೆ ಆ ಸೂರ್ಯ ಮೇಲಿದ್ದಾನೆ, ಕೆಳಗಿರುವ ಕಮಲ ಅರಳುತ್ತಾ ಇದೆ. ಕೃಷ್ಣ ಇಲ್ಲಿ ಪ್ರಾದುರ್ಭೂತನಾಗಿದ್ದಾನೆ, ಮೇಲಿರುವ ಕಮಲಗಳು ಅರಳುತ್ತಾ ಇವೆ. ದೇವತೆಗಳ ಮುಖ ಕಮಲ ಅದು ಅರಳುತ್ತಾ ಇದೆ. ದೇವರು ಅವತರಿಸಿದ್ದಾನೆ, ದೇವರ ಅವತಾರ ಆಗಿದೆ, ಭಗವಂತ ಭೂಮಿಗಿಳಿದು ಬಂದಿದ್ದಾನೆ. ಆ ಕೃಷ್ಣಾವತಾರವನ್ನು ನೋಡೋಣ, ಅವನು ಮಾಡುವಂತಹ ಲೀಲೆಗಳನ್ನು ಕಾಣೋಣ ಅಂತ ದೇವತೆಗಳ ಮುಖ ಕಮಲಗಳೆಲ್ಲವೂ ಕೂಡ ಅರಳುತ್ತಾ ಇವೆ. ತರುವ್ರಜೆ ಪಕ್ಷಿ ಗಣಶ್ಚರಂತೋ ಜಗರು ನಿರೀಕ್ಷ್ಯೋದಯ ಮುಷ್ಣರಶ್ಮೇ ವ್ರಜೇ ಚ ದುಷ್ಟೋಷ್ಣಲಸನ್ಮರೀಚೇ ಸಮಾಗತ ಮಾಗಧ ಬಂದಿಸೂತಾ. ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರುತ್ತಾ ಇದೆ. ಸೂರ್ಯನ ಅವತಾರ, ಅವನು ಉಷ್ಣ ಮರೀಚಿ. ಮರೀಚಿ ಅಂದರೆ ಕಿರಣ. ಉಷ್ಣರಶ್ಮಿಯಾದಂತಹ ಸೂರ್ಯನ ಪ್ರಾದುರ್ಭಾವದಿಂದ ಸೂರ್ಯ ಉದಯ ಆಯಿತು ಅಂತಾದರೆ ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರುತ್ತಾ ಇದೆ. ಇಲ್ಲಿ ಕೃಷ್ಣಾವತಾರ ಆಯಿತು, ಇಲ್ಲಿಯೂ ಕೂಡ ಚಿಲಿಪಿಲಿ ಕೇಳಿ ಬರುತ್ತಾ ಇದೆ. ಯಾವ ಚಿಲಿಪಿಲಿ ಅಂತಂದರೆ ಮಾಗಧ ಬಂದಿ ಸೂತಾಹ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು, ಮಾಗಧ ಬಂದಿ ಸೂತ ಅಂತ ಗದ್ಯವಾಚನ, ಪದ್ಯವಾಚನ, ಸ್ವಯಂ ರಚಿತ ಕಾವ್ಯವಾಚನ ಅಂತ ಹೀಗೆ ಮಾಡುವವರನ್ನ ಮಾಗಧ ಬಂದಿ ಸೂತ ಅಂತ ಕರೀತಾ ಇದ್ದಾರೆ. ಅಂತಹ ಗಂಧರ್ವರು ಅನೇಕರು ಅವರ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಈ ಚಿಲಿಪಿಲಿ ಕೇಳಿ ಬರುತ್ತಾ ಇದೆ. ಅವನು ಸೂರ್ಯ, ಅವನು ಉಷ್ಣರಶ್ಮಿ. ಆ ಉಷ್ಣರಶ್ಮಿ ಬಂದಿದ್ದಕ್ಕೆ ಈ ಹಕ್ಕಿಗಳು ಚಿಲಿಪಿಲಿ ಅಂತವೇ ಸರಿ. ಈ ಗಂಧರ್ವರು ಇವ್ರು ಯಾಕೆ ಚಿಲಿಪಿಲಿ ಅಂತಿದ್ದಾರೆ, ಇವ್ರು ಯಾಕೆ ಗಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವನು ಉಷ್ಣರಶ್ಮಿಯೇ. ಇವನು ಯಾಕೆ ಉಷ್ಣರಶ್ಮಿ ಆಗ್ತಾನೆ? ದುಷ್ಟ ಉಷ್ಣಲಸನ್ಮರೀಚೇಹೇ. ದುಷ್ಟರೇನಿದ್ದಾರೆ, ಕಂಸ, ಜರಾಸಂಧ, ನರಕಾಸುರ, ಪೂತನ, ಶಕಟ, ಬಕ, ತೃಣಾವರ್ತ, ಇಂತಹ ಅನೇಕ ದುಷ್ಟರೇನಿದ್ದಾರೆ ಅವರೆಲ್ಲರಿಗೂ ಕೂಡ ತಾಪವನ್ನು ಉಂಟು ಮಾಡುವಂಥವನು ಶ್ರೀಕೃಷ್ಣ. ಆದ್ದರಿಂದ ಇವನೂ ಉಷ್ಣರಶ್ಮಿ. ಇಂತಹ ಶ್ರೀಕೃಷ್ಣನ ಉದಯ ಆಗ್ತಾ ಇದ್ದಂತೆಯೇ ಆ ಮಾಗದ ಬಂದಿ ಸೂತರು ಅಂತಂದರೆ ದೇವಲೋಕದ ಗಂಧರ್ವರು ಅವರು ಗಾನವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನನ್ನು ನೋಡೋದಕ್ಕೆ ಅಂತ ಅನೇಕ ಸ್ತ್ರೀಯರು ಕೃಷ್ಣಾವತಾರ ಆದಾಗ ಬೆಳಗಿನ ಹೊತ್ತಿನಲ್ಲಿ ಯಶೋದೆ ನೋಡ್ತಾಳೆ, ಗಂಡು ಮಗು ಹುಟ್ಟಿದೆ, ಗಂಡು ಮಗು ಹುಟ್ಟಿದೆ, ಎಲ್ಲರೂ ಸಂಭ್ರಮವನ್ನು ಆಚರಿಸ್ತಾರೆ. ನೋಡಿ, ದುರ್ಗೆಯ ವ್ಯಾಪಾರ ಇದು ಹೇಗೆ ಸಾಧ್ಯ? ಬೇರೆ ಸಂದರ್ಭದಲ್ಲಿ ನಾವು ಇದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮಗು ಹುಟ್ಟಿದೆ, ಹುಟ್ಟಿದ್ದು ಗಂಡೋ ಹೆಣ್ಣೋ ಗೊತ್ತಾಗಬೇಕಲ್ಲ. ಹಡೆದ ತಾಯಿಗೆ ಶ್ರಮ ಇದೆ ಅಂತಾದರೂ ಕೂಡ ಅವಳು ಕುತೂಹಲದಲ್ಲಿ ಇರ್ತಾಳೆ. ಅಲ್ಲಿ ಇರುವಂತಹ ದಾದಿಯರು ಅವರು ಹೇಳ್ತಾರೆ, ನಿನಗೆ ಹೆಣ್ಣು ಹುಟ್ಟಿದೆ ಅಥವಾ ಗಂಡು ಹುಟ್ಟಿದೆ ಅಂತ ಹೇಳ್ತಾರೆ. ಆ ಸಂಭ್ರಮ ಆಚರಣೆಯಲ್ಲಿ ಇರ್ತಾರೆ. ಈಗ ಯಾರು ಆ ಸೂಲಗಿತ್ತಿಯರು ಇರಲಿಲ್ವಾ? ಯಾರೂ ಕೂಡ ಯಶೋದೆಗೆ ಹೇಳಲಿಲ್ವಾ? ಯಶೋದೆಗೆ ಹುಟ್ಟಿದ್ದು ಗಂಡೋ ಹೆಣ್ಣು ಅಂತ ಅನ್ನೋದು ಗೊತ್ತಾಗಲಿಲ್ವಾ ಅಂತಂದರೆ ಹುಟ್ಟಿದ್ದೇ ಅಂತಹ ಮಹಾನುಭಾವ. ಎಲ್ಲರಿಗೂ ಕೂಡ ಮೋಹವನ್ನು ಉಂಟು ಮಾಡುವಂತಹ ದುರ್ಗೆಯಲ್ಲಿ ಅವತಾರ ಮಾಡಿದ್ದಾಳೆ. ಆದ್ದರಿಂದ ಹುಟ್ಟಿದ್ದು ಹೆಣ್ಣೋ ಗಂಡೋ ಅಂತನ್ನುವ ಎಚ್ಚರವೂ ಇಲ್ಲದಂತಹ ಸ್ಥಿತಿಗೆ ಅವರಿದ್ದಾರೆ. ಗೊತ್ತೇ ಆಗಿಲ್ಲ ಅವರಿಗೆ. ಕೃಷ್ಣ ಬಂದಿದ್ದಾನೆ, ಬೆಳಗಿನ ಜಾವದಲ್ಲಿ ನೋಡ್ತಾ ಇರೋ ಗಂಡು ಮಗು ಅಂತನ್ನೋ ಭಾವನೆಯಲ್ಲಿ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿದ ಸುದ್ದಿ ಹೋಯಿತು. ಗೋಕುಲದಲ್ಲಿದ್ದವರು ಎಲ್ಲರಿಗೂ ಕೂಡ, ಹಳ್ಳಿಯಲ್ಲಿ ಒಂದು ಸಣ್ಣ ವಿಷಯ ಆಯಿತು ಅಂತಂದರೆ ಊರಿನಲ್ಲೆಲ್ಲ ಸುದ್ದಿ ಹೋಗುತ್ತೆ, ಎಲ್ಲರೂ ಸಂಭ್ರಮಿಸ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಅವರಿಗೆ ಆ ಗೋಕುಲಕ್ಕೆ ಅವನು ಒಡೆಯ ನಂದಗೋಪ, ಹೀಗಾಗಿ ನಮ್ಮ ಅರಸನಿಗೆ ಗಂಡು ಮಗುವಾಗಿದೆ ಅಂತ ಹೇಳಿ ಊರಿನಲ್ಲೆಲ್ಲ ಸುದ್ದಿ ಆಯಿತು. ಎಲ್ಲ ಸ್ತ್ರೀಯರು ಬರ್ತಾ ಇದ್ದಾರೆ. ಬರುವಾಗ ಅಲಂಕಾರ ಮಾಡ್ಕೊಂಡು ಬರ್ತಾರಂತೆ. ಈಗ ಯಾಕ್ರಿ ಅಲಂಕಾರ ಮಾಡ್ಕೊಂಡು ಬರಬೇಕು? ಯಾವಾಗ ಹೋಗುವಾಗ ಅಲಂಕಾರ ಮಾಡ್ಕೊಂಡು ಹೋಗಬೇಕು ಅಂತ, ಅದು ಸ್ತ್ರೀಯರ ಧರ್ಮ. ಹಾಗೆ ಆ ಗೊಲ್ಲತಿಯರು ಎಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾದಿರಾಜರಂತಾರೆ, ಯಾಕೆ ಅಲಂಕಾರ ಮಾಡ್ಕೊಂಡ್ಬಂದ್ರು ಗೊತ್ತಿಲ್ಲ ನಿಮ್ಗೆ, ನಾನು ಹೇಳ್ತೇನೆ ಕೇಳಿ ಅಂತಾರೆ. ಕೃಷ್ಣಂ ಸ್ವಕಾಂತ ಮಧುನೈವ ವಶಂ ವಿಧಾತುಂ ಉತ್ಕಾನ್ವಿತ ಇವ ಮನೋಹರ ಕೋಮಲಾಂಗ್ಯ ವ್ಯಾಲೋಲಹಾರ ಸರಕುಂಡಲ ಕುಂತಲೋದ್ಯ ಚೇಲಾಂತನೂಪುರರುಚ ಪಥಿತಾ ವಿರೇಜುಹು. ಗೊಲ್ಲತಿಯರು ಕೃಷ್ಣನನ್ನ ನೋಡೋದಕ್ಕೆ
ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆ ಓಲೆಗಳನ್ನು ಹಾಕಿಕೊಂಡು ಝುಮುಕಿಗಳನ್ನೆಲ್ಲ ಹಾಕಿಕೊಂಡು ಬಳೆಗಳನ್ನು ಚೆನ್ನಾಗಿ ತೊಟ್ಟುಕೊಂಡು ಕಾಲ್ಗೆಜ್ಜೆಗಳು ಅದನ್ನೆಲ್ಲವನ್ನು ಕೂಡ ಅಲಂಕರಿಸಿಕೊಂಡು ಆ ರೀತಿಯಲ್ಲಿ ದೊಡ್ಡ ದೊಡ್ಡ ಸರಗಳನ್ನು ಹಾಕಿಕೊಂಡು ತುರುವಿನಲ್ಲಿ ಹೂಗಳನ್ನು ಮುಡಿದುಕೊಂಡು ಅವರು ಬರ್ತಾ ಇದ್ದಾರೆ. ಆ ಸೆರೆಗಳನ್ನ ಹಾಗೆ ಹೀಗೆ ಅಂತ ಆ ಕಡೆ ಈ ಕಡೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಗೊಲ್ಲತಿಯರು. ವಾದಿರಾಜರಂತಾರೆ, ಕೃಷ್ಣನನ್ನ ತನ್ನ ಕಡೆ ಸೆಳೆಯುವಂತಹ ಒಂದು ಆ ಕೌತುಕ ಆ ಗೊಲ್ಲತಿಯರಿಗಿದೆ ಅಂತ. ಯಾಕೆ ಗೊತ್ತಾ? ವಾದಿರಾಜರಂತಾರೆ ನೋಡಿ, ಮೊದಲ ದೃಷ್ಟಿ, ಮೊದಲ ನೋಟ ಅಂತಿರ್ತದಲ್ಲ, ಅದು ಯಾವತ್ತಿಗೂ ಕೂಡ ಒಂದು ಮನೋಭಾವವನ್ನು ಬೀರುತ್ತೆ. ಇವತ್ತು ಕೃಷ್ಣ ನೋಡುವಾಗ ಮೊದಲಿಗೆ ಗೋಪಿಕಾ ಸ್ತ್ರೀಯರನ್ನ ಹೇಗೆ ನೋಡಬೇಕು? ಅವರು ಅಲಂಕೃತರಾಗದೇನೆ, ಒಂದು ಮಗು ಹುಟ್ಟಿದೆ ನೋಡ್ಕೊಂಡು ಬರೋಣ ಅಂತ ಉಟ್ಟ ಸೀರೆಯಲ್ಲಿ ಹಾಗೆ ಬಂದುಬಿಟ್ರೆ, ಯಾವ ಅಲಂಕಾರವನ್ನು ಮಾಡದೇನೆ ಇವಳೇನು ಸುಂದರಿ ಅಂತ, ಸೌಂದರ್ಯ ಇಲ್ಲ ಅಂತನ್ನೋ ಭಾವನೆ ಕೃಷ್ಣನಿಗೆ ಬಂದುಬಿಟ್ರೆ, ಅದಕ್ಕೆ ಕೃಷ್ಣನಿಗೆ ಇವರು ಸುಂದರಿಯರು, ನಾನು ಸುಂದರಿ ನಾನು ಸುಂದರಿ ಅಂತನ್ನೋ ಭಾವನೆ ಮೂಡಿಸಬೇಕು ಅಂತನ್ನುವ ಒಂದು ತವಕ ಆ ಗೊಲ್ಲತಿಯರು. ಮೊದಲ ನೋಟದಲ್ಲಿಯೇ ಕೃಷ್ಣನನ್ನು ಸೆಳೆಯಬೇಕು ಅಂತನ್ನುವ ಭಾವನೆ, ಅದಕ್ಕೆ ಅಷ್ಟು ಸಿಂಗಾರ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ದೇವರು ನೋಡಿ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ, ಶಿಶು ರೂಪದಲ್ಲಿ ಬಂದಿದ್ದಾನೆ, ಅವನನ್ನು ತನ್ನ ಕಡೆ ಎಳೆಯಬೇಕು ಅಂತನ್ನುವ ಭಾವದಿಂದ. ಅದಕ್ಕೆ ಈ ಝುಮ್ಕಿಯಲ್ಲಿ ಹಾಕಿದಾಗ ಮತ್ತೊಂದು ಹಾಕಿದಾಗ ಅದು ಓಲಾಡ್ತಾ ಇರ್ತದೆ ನೋಡಿ, ಆ ಕಡೆ ಈ ಕಡೆ, ಅದು ಚಂಚಲವಾಗಿರುತ್ತೆ. ಅವನ ಮನಸ್ಸನ್ನು ಚಂಚಲ ಮಾಡಬೇಕು ಅಂತ ಅದಕ್ಕೆ ಇಂತಹ ಆಭರಣಗಳನ್ನು ಹಾಕಿಕೊಂಡು ಅವನ ಮನಸ್ಸನ್ನು ಸೆಳೆಯಬೇಕು ಅಂತ ಚೇಲಾಂತ ನೂಪುರ ರುಚಃ ಪಥಿತಾ ವಿರೇಜುಹು, ಆ ರೀತಿಯಲ್ಲಿ ಆ ಗೊಲ್ಲತಿಯರೆಲ್ಲರೂ ಕೂಡ ಕೃಷ್ಣನನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ. ಮುಂದೆ ಆ ಶ್ರೀಕೃಷ್ಣನ ಅವತಾರದ ಸನ್ನಿವೇಶದಲ್ಲಿ ನಂದಗೋಪ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಮುಂದೆ ಏನಾಯಿತು, ಲೀಲೋತ್ಸವವನ್ನು ಗೋಕುಲದ ಜನರೆಲ್ಲರೂ ಕೂಡ ಹೇಗೆ ಆಚರಿಸ್ತಾ ಇದ್ದಾರೆ ಅನ್ನುವ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ, ಭಕ್ತಿ ಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ಚಿಂತನೆ ಅದು ಮನಮುಟ್ಟಲಿ, ಹೃದಯದಲ್ಲಿ ನಿರಂತರವಾಗಿರಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತನ್ನ ಶ್ರೀ ಗುರು ಮಧ್ವೇಶ